ಬೆಂಗಳೂರಿನ ಶಾಲೆಗಳಿಗೆ ಮತ್ತೆ ಬಾಂಬ್ ಥ್ರೆಟ್. ಬಸವೇಶ್ವರ ನಗರ ಶಾಲೆಗೆ ಬಾಂಬ್ ಬೆದರಿಕೆ. ಬಸವೇಶ್ವರ ನಗರದ ನ್ಯಾಷನಲ್ ಸ್ಕೂಲ್ಗೆ ಬೆದರಿಕೆ ಬಂದಿದೆ ಇಮೇಲ್ ಮೂಲಕ ಶಾಲೆಗಳಿಗೆ ಬಾಂಬ್ ಬೆದರಿಕೆ ಬಂದಿದ್ದು ಈಗಾಗಲೇ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಎಸ್, ಬೆಂಗಳೂರಿನ ಶಾಲೆಗಳಿಗೆ ಮತ್ತೆ ಬಾಂಬ್ ಥ್ರೆಟ್. ಆಗಾಗ್ಗೆ ಬೆಂಗಳೂರಿನ ಹಲವು ಶಾಲೆಗಳಿಗೆ ಇಮೇಲ್ ಮೂಲಕ ಬಾಂಬ್ ಥ್ರೆಟ್ ಬಂದಿದ್ದನ್ನು ನಾವು ನೋಡಿದ್ದೀವಿ. ರೀಸೆಂಟ್ ಡೇಸ್ ಅಲ್ಲಿ ಬೆಂಗಳೂರಿನ ಹಲವಾರು ಶಾಲೆಗಳಿಗೆ ಇಮೇಲ್ ಮೂಲಕ ಪೊಲೀಸರು ಅಲರ್ಟ್ ಆದ್ರು ಮತ್ತು ಮಕ್ಕಳನ್ನ ಕೂಡ ಬೇರೆ ಬೇರೆ ಕಡೆ ಶಿಫ್ಟ್ ಮಾಡಲಾಯಿತು. ಅದಾದ ಮೇಲೆ ಅದೊಂದು ಹುಸಿ ಬಾಂಬ್ ಕರೆ ಅಂತ ಗೊತ್ತಾಯಿತು. ಆದರೆ ಈ ರೀತಿಯಾದಂತಹ ವಿಚಾರಗಳಲ್ಲಿ ಯಾವುದೇ ನಿರ್ಲಕ್ಷ್ಯಕ್ಕೆ ಒಂದು ಸಣ್ಣವೂ ಕೂಡ ಎಡೆ ಇಲ್ಲದ ರೀತಿಯಲ್ಲಿ ಪೊಲೀಸರು ಜಾಗೃತರಾಗ್ತಾರೆ. ಯಾಕೆ ಅಂತಂದ್ರೆ ಇಂತಹ ವಿಚಾರಗಳಲ್ಲಿ ಒಂದಿಷ್ಟು ನಿರ್ಲಕ್ಷ್ಯ ಜನರ ಪ್ರಾಣವೇ ಹೋಗಬಹುದು. ಹಾಗಾಗಿನೇ ಇಂತಹ ವಿಚಾರಗಳನ್ನ ಆದಷ್ಟು ಸೀರಿಯಸ್ ಆಗಿ ಪರಿಗಣಿಸಲಾಗುತ್ತೆ. ಇದೀಗ ಬಸವೇಶ್ವರ ನಗರದ ನ್ಯಾಷನಲ್ ಸ್ಕೂಲ್ಗೆ ಇಮೇಲ್ ಮೂಲಕ ಒಂದು ಬೆದರಿಕೆ ಬಂದಿದೆ, ಬಾಂಬ್ ಬೆದರಿಕೆ. ಹೀಗಾಗಿ ಬಸವೇಶ್ವರ ನಗರ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಸ್ಕೂಲ್ನಲ್ಲಿರುವಂತಹ ಮಕ್ಕಳನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಿ ಬಾಂಬ್ ಸ್ಕ್ವಾಡ್ ಶ್ವಾನದಳದಿಂದ ಸರ್ಚಿಂಗ್ ನಡೀತಾ ಇದೆ. ಶಾಲೆ ಆವರಣ ಮತ್ತು ಕೊಠಡಿಯಲ್ಲಿ ಈಗ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಬನ್ನಿ, ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ವಿಕಾಸ್. ಪರಿಸ್ಥಿತಿ ಈಗ ಅಂಡರ್ ಕಂಟ್ರೋಲಾ? ಏನು ಎತ್ತ ಇವಾಗೆಲ್ಲ ಸೇಫಾ? ಎಲ್ಲ ಪರಿಶೀಲನೆ ಎಲ್ಲ ನಡೀತಾ? ಹೆಸರಾದವ್ರೆ, ಈ ಹಿಂದೆ ಕೂಡ ಸುಮಾರು 6-7 ತಿಂಗಳ ಹಿಂದೆ ಕೂಡ ಇದೇ ರೀತಿಯಂತಹ ಒಂದು ಪ್ರಕರಣ ಬೆಳಕಿಗೆ ಬಂದಿತ್ತು. ಬಿಕಾಸ್ ಆಫ್ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸೇರಿದ ಹಲವು ಸ್ಕೂಲ್ಗಳಿಗೆ ಮೇಲ್ ಮೂಲಕವಾಗಿ ಬೆದರಿಕೆ ಮೇಲ್ಗಳು ಬಂದಿತ್ತು. ಈ ಹಿಂದೆ ಕೂಡ ಸುಮಾರು 6 ತಿಂಗಳು ಆಯ್ತು. ತದನಂತರದಲ್ಲಿ ಇವತ್ತು ಮತ್ತೆ ಬಸವೇಶ್ವರ ನಗರದಲ್ಲಿ ಇರತಕ್ಕಂತಹ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ಗೆ ಒಂದು ಬೆದರಿಕೆ ಮೇಲ್ ಬಂದಿರತಕ್ಕಂಥದ್ದು. ಆಡಳಿತ ಮಂಡಳಿ ಸುಮಾರು ದಿನಗಳಿಂದ ಮೇಲ್ ಚೆಕ್ ಮಾಡಿರಲಿಲ್ಲ. ಇವತ್ತು ಮೇಲ್ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಈ ಒಂದು ಬೆದರಿಕೆ ಮೇಲ್ ಬಂದಿರತಕ್ಕಂಥದ್ದು. ಬಟ್ ಎಲ್ಲಿಂದ ಏನು ಅನ್ನೋದ್ರ ಬಗ್ಗೆ ಅದರಲ್ಲಿ ಯಾವುದೇ ರೀತಿಯ ಮಾಹಿತಿ ಇಲ್ಲ. ತಕ್ಷಣ ಆಡಳಿತ ಮಂಡಳಿ ಏನು ಬಸವೇಶ್ವರ ನಗರ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ. ತಕ್ಷಣ ಪೊಲೀಸರು ಸ್ಥಳಕ್ಕೆ ತೆರಳಿ ಅಲ್ಲಿ ಮಕ್ಕಳನ್ನ ಸುರಕ್ಷಿತವಾದಂತಹ ಜಾಗದಲ್ಲಿ ಇರಿಸಿ ಶ್ವಾನದಳ ಮತ್ತು ಬಾಂಬ್ ಸ್ಕ್ವಾಡ್ ಸ್ಥಳ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಬಟ್ ಯಾವುದೇ ರೀತಿಯಂತಹ ವಸ್ತುಗಳು, ಅನುಮಾನಾಸ್ಪದ ರೀತಿಯಲ್ಲಿ ಯಾವುದೇ ರೀತಿಯ ವಸ್ತುಗಳು ಸಿಕ್ಕಿಲ್ಲ. ಆದ್ರೂ ಕೂಡ ಈ ಒಂದು ಕತೆ ಇದೆ, ತೋಳ ಬಂತು ತೋಳ ಅಂತೇಳಿ, ಅಂದ್ರೆ ಹೆದರಿಸ್ತಾ ಇರ್ತಾರೆ. ಬಟ್ ಲಾಸ್ಟ್ ಎಂಡ್ ಆಫ್ ದಿ ಅದು ಸ್ವಲ್ಪ ಎಫೆಕ್ಟ್ ಆಗುತ್ತೆ. ಸೊ ಆ ರೀತಿಯಾಗಿ ಆಗ್ಬಾರ್ದು ಯಾವುದೇ ಕಾರಣಕ್ಕೂ. ಸೊ ಆ ರೀತಿಯಂತ ಪ್ರಕರಣ ಅದನ್ನ ಯುಟಿಲೈಸ್ ಕೂಡ ಮಾಡ್ಕೊಳ್ತಾರೆ. ಇದೇ ರೀತಿಯಾಗಿ ಹುಸಿ ಬಾಂಬ್ ಬೆದರಿಕೆಗಳನ್ನ ಹಾಕ್ಬಿಟ್ಟು ಅದನ್ನ ಯುಟಿಲೈಸ್ ಮಾಡ್ಕೊಳ್ಳುವಂತ ಚಾನ್ಸಸ್ ಗಳು ಕೂಡ ಇರ್ತವೆ. ಸೊ ಹಾಗಾಗಿ ಪೊಲೀಸರು ನೆಗ್ಲೆಕ್ಟ್ ಮಾಡ್ದೇನೆ ಸ್ಥಳಕ್ಕೆ ತೆರಳಿ ಈಗ ಪರಿಶೀಲನೆಯನ್ನ ಮುಗಿಸಿದ್ದಾರೆ. ಟೋಟಲ್ ಆಗಿ ಮಕ್ಕಳನ್ನ ಎಲ್ಲರನ್ನು ಕೂಡ ಇವತ್ತಿನ ಸದ್ಯದ ಮಟ್ಟಿಗೆ ಮನೆಗೆ ಕಳಿಸಿದ್ದಾರೆ. ಬಟ್ ಬೇರೆ ಆತಂಕ ಪಡುವಂತ ವಿಚಾರ ಏನಿಲ್ಲ. ಬಟ್ ತನಿಖೆ ಮುಂದುವರಿಸಿದ್ದಾರೆ. ಈ ಹಿಂದಿನ ಪ್ರಕರಣ ಏನು 6-7 ತಿಂಗಳ ಹಿಂದೆ ನಡೆದಂತ ಪ್ರಕರಣ ಏನಿತ್ತು, ಇದರಲ್ಲಿ ತನಿಖೆ ನಡೆಸಿದ ಸಂದರ್ಭದಲ್ಲಿ ಈ ಮೇಲ್ಗಳು ರಷ್ಯಾ, ಅಮೆರಿಕ ಸೇರಿದಂತೆ ಹೊರ ದೇಶಗಳಿಂದ ಬಂದಿತ್ತು ಅಂತಕ್ಕಂಥ ಮಾಹಿತಿ ಪೊಲೀಸರಿಗೆ ಲಭ್ಯವಾಗಿದೆ. ಹಾಗಾಗಿ ಆರೋಪಿಗಳು ಯಾರು ಅಂತ ಹೇಳಿ ಸಡನ್ ಆಗಿ ಅಥವಾ ತಕ್ಷಣದಲ್ಲಿ ಅವ್ರನ್ನ ಪತ್ತೆ ಹಚ್ಚೋದು ಕೂಡ ಪೊಲೀಸ್ ಇಲಾಖೆಗೆ ಈಗ ಕಷ್ಟ ಆಗಿರ್ತಕ್ಕಂಥದ್ದು. ಈ ಮೇಲ್ ಕೂಡ ಹೊರದೇಶದಿಂದನೇ ಬಂದಿದೆ ಅಂತಕ್ಕಂಥ ಪ್ರಾಥಮಿಕ ಮಾಹಿತಿ ಈಗ ಸದ್ಯ ಸಿಗ್ತಾ ಇರ್ತದೆ ಅಂತಕ್ಕಂಥದ್ದು. ತಾವೇ ಹೇಳಿದ ಹಾಗೆ ವಿಕಾಸ್, ಇದು ಇತ್ತೀಚೆಗೆ 6 ತಿಂಗಳ ಒಳಗಡೆನೆ ನಡೆದಿದೆ. ನಾಟ್ ಓನ್ಲಿ ಒನ್ ಸ್ಕೂಲ್, ಬಹಳಷ್ಟು ಸ್ಕೂಲ್ಗಳಿಗೆ ಇಮೇಲ್ ಬೆದರಿಕೆ ಕರೆ ಬಂದಿದೆ.
ಸೊ ಈ ತರ ಇಮೇಲ್ ಬೆದರಿಕೆಯನ್ನ ಹಾಕೋದು ಟ್ರೆಂಡ್ ಆಗ್ತಾ ಇದೆ ಮತ್ತು ಇಂತಹ ವಿಚಾರಗಳಲ್ಲಿ ಪೊಲೀಸರು ಆಯ್ತು ಬಿಡು ಕಳೆದ ಬಾರಿ ಇದೇ ತರ ಹುಸಿ ಬಾಂಬ್ ಬೆದರಿಕೆ ಇದು ಅಂತ ನಿರ್ಲಕ್ಷ್ಯ ಮಾಡಕ್ಕಾಗಲ್ಲ. ಯಾಕೆಂದ್ರೆ ಈ ತರದ ವಿಚಾರಗಳನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕಾಗುತ್ತೆ ಮತ್ತು ಸೀರಿಯಸ್ ಆಗಿ ಇಂತಹ ವಿಚಾರಗಳನ್ನ ರೂಲ್ ಔಟ್ ಮಾಡ್ಕೊಳ್ಬೇಕಾಗತ್ತೆ ಪರಿಶೀಲನೆ ನಡೆಸಿದ ನಂತರ. ಹಾಗಾಗಿ ಯಾರು ಮಾಡ್ತಾ ಇದ್ದಾರೆ, ಎಲ್ಲಿಂದ ಬರ್ತಾ ಇದೆ, ಯಾರು ಆ ವ್ಯಕ್ತಿ, ಯಾಕೆ, ಇದರ ಹಿಂದಿನ ಉದ್ದೇಶ ಏನು ಅನ್ನೋದು ಕಳೆದ ಪ್ರಕರಣಗಳಲ್ಲಿ ಪೊಲೀಸರು ಪತ್ತೆ ಹಚ್ಚಿದಾರಾ? ಇಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ತಂಡವನ್ನೇ ರಚನೆ ಮಾಡಿಬಿಟ್ಟು ಸೈಬರ್ ಸೇರಿದಂತೆ ಎಲ್ಲಾ ಹಿರಿಯ ಅಧಿಕಾರಿಗಳು ಮತ್ತು ನುರಿತರು ಇದರಲ್ಲಿ ಕೆಲಸವನ್ನ ಮಾಡ್ತಾರೆ. ಸೊ ಈ ಇಮೇಲ್ ಎಲ್ಲಿಂದ ಬಂದಿರಬಹುದು ಅಂತಕ್ಕಂತಹ ಜಾಲವನ್ನ ಪತ್ತೆ ಹಚ್ಚಿದ ಸಂದರ್ಭದಲ್ಲಿ ಇದರ ಮೇಲ್ ಎಲ್ಲಿಂದ ಬಂದಿದೆ ಅಂತ ಗೊತ್ತಾಗುತ್ತೆ. ಬಟ್ ಆದ್ರೆ ಯಾರು ಮಾಡಿದ್ರಂತ ಗೊತ್ತಿಲ್ಲ. ಇಲ್ಲಿ ಪ್ರಮುಖವಾಗಿ 3-4 ಮೇಲ್ಗಳೇನಿದಾವೆ, ಬೆಂಗಳೂರು ನಗರದ 3-4 ಸ್ಕೂಲ್ಗಳಿಗೆ ಕಳಿಸಿದಂತಹ ಮೇಲ್ ಏನಿದಾವೆ ಇವು ಅಮೆರಿಕದಿಂದ ಬಂದಿತ್ತು. ಮತ್ತೆ ಬೆಂಗಳೂರು ಗ್ರಾಮಾಂತರಕ್ಕೆ ಬಂದಿದ್ದಂತಹ ಕರೆಗಳು ಇದು ರಷ್ಯಾದಿಂದ ಬಂದಂತ. ಅಂದ್ರೆ ಈ ಪರ್ಟಿಕ್ಯುಲರ್ಲಿ ಒಂದು ಟೀಮ್, ಐ ಥಿಂಕ್ ಒಂದು ಫ್ರೆಂಡ್ಸ್ ಗ್ಯಾಂಗ್ ಅಥವಾ ಒಂದು ಟೀಮ್ ಇದನ್ನ ಆಪರೇಟ್ ಮಾಡ್ತಾ ಇದೆ ಅಂತ ಅನ್ಸುತ್ತೆ. ಬಿಕಾಸ್ ಹೊರ ದೇಶದಲ್ಲಿ ಕುತ್ಕೊಳ್ತಾರೆ, ಅಲ್ಲಿಂದ ವಾಟ್ ಈಸ್ ದ ಯೂಸ್ ಅಂತ, ಅದರಿಂದ ಅವ್ರಿಗೆ ಏನಾದ್ರೂ ಲಾಭ ಇರ್ಬೇಕಲ್ಲ. ವಿದೌಟ್ ಲಾಭ ಅವ್ರು ಯಾಕೆ ಹಂಗ್ ಮಾಡ್ತಾರೆ? ಒಂದು ನ್ಯೂಸೆನ್ಸ್ ಅನ್ನ ಇಲ್ಲಿ ಕ್ರಿಯೇಟ್ ಮಾಡೋದು ಒಂದಾಗಿರಬಹುದು, ಅಥವಾ ಮುಂದೆ ಯಾವ್ದಾರ ಒಂದು ಕೃತ್ಯವನ್ನ ನಡೆಸೋದಕ್ಕೆ ಈಸಿ ವೇ ಅನ್ನ ಇವರು ಕಂಡುಕೊಳ್ತಾ ಇರ್ತಾರೆ. ಬಿಕಾಸ್ ಈ ರೀತಿಯಾಗಿ ಬೆದರಿಕೆ ಹಾಕ್ತಾನೆ ಬಂದಂತ ಸಂದರ್ಭದಲ್ಲಿ ಒಂದು ಕಡೆ ನೆಗ್ಲೆಕ್ಟ್ ಕೂಡ ಶುರು ಆಗುತ್ತೆ. ಯಾಕಂದ್ರೆ ಇವೆಲ್ಲವೂ ಹುಸಿ ಬಾಂಬ್ ಇರಬಹುದು, ಹುಸಿ ಕರೆ ಇರಬಹುದು, ಹುಸಿ ಮೇಲ್ ಇರಬಹುದು ಅಂತೇಳಿ ನೆಗ್ಲೆಕ್ಟ್ ಗಳು ಪೊಲೀಸ್ ಇಲಾಖೆ ಅಲರ್ಟ್ನೆಸ್ ಚೆಕ್ ಮಾಡ್ತಾ ಇರಬಹುದು. 100% ಪೊಲೀಸ್ ಇಲಾಖೆ ಅಲರ್ಟ್ನೆಸ್ ಜೊತೆಗೆ ಇವ್ರು ಎಷ್ಟು ಜಾಗೃತರಾಗಿದ್ದಾರೆ, ಎಷ್ಟು ಬೇಗ ಅಲರ್ಟ್ ಆಗ್ತಾರೆ ಅನ್ನೋದನ್ನು ಕೂಡ ಇವರು ಪರಿಶೀಲನೆ ಮಾಡ್ತಾ ಇರಬಹುದು. ಮುಂದೆ ಯಾವ್ದೋ ದೊಡ್ಡ ಒಂದು ತಂತ್ರವನ್ನ ಹೂಡೋದಕ್ಕೆ ಇದೊಂದು ಅವಕಾಶ ಕೂಡ ಆಗತ್ತೆ. ಸೊ ಹಾಗಾಗಿ ಪೊಲೀಸ್ ಇಲಾಖೆ ಅವರಿಗೂ ಕೂಡ ತೋರ್ಪಡಿಸ್ತಾ ಇದೆ, ನೀವು ಯಾವುದೇ ರೀತಿಯ ಸುಳ್ಳು ಬೆದರಿಕೆಗಳು ಬಂದ್ರು ಕೂಡ ತತ್ಕ್ಷಣದಲ್ಲಿ ಬಾಂಬ್ ಸ್ಕ್ವಾಡ್, ಶ್ವಾನದಳ, ಪೊಲೀಸ್ ಇಲಾಖೆ ಎಷ್ಟು ಬೇಗ ಅಲರ್ಟ್ ಆಗುತ್ತೆ ಅಂಡ್ ಇನ್ವೆಸ್ಟಿಗೇಷನ್ ಶುರು ಮಾಡ್ತಾ ಇದೆ. ಸೊ ಇದುವರೆಗೂ ನಡೆದಂತ ಈ ತರದ ಪ್ರಕರಣದಲ್ಲಿ ಪ್ರಮುಖವಾಗಿ ಸಡನ್ ಆಗಿ ಅಲರ್ಟ್ ಆಗ್ತಾರೆ, ಇನ್ವೆಸ್ಟಿಗೇಷನ್ ಶುರು ಮಾಡ್ತಾ ಇದ್ದಾರೆ. ಬಟ್ ಆದ್ರೆ ಆರೋಪಿಗಳು ಯಾರು ಅನ್ನೋದನ್ನ ಮಾತ್ರ ಪತ್ತೆ ಹಚ್ಚೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇರೋಂತಕ್ಕಂಥದ್ದು ಮೇಡಮ್. ಓಕೆ, ಥ್ಯಾಂಕ್ ಯು ವಿಕಾಸ್ ನಿಮ್ಮ ಈ ಎಲ್ಲ ಮಾಹಿತಿಗಾಗಿ.